ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಮ್ಮನಹಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಬೆಂಗಳೂರು ನಗರ ಐಟಿಬಿಟಿ ಅಧ್ಯಕ್ಷರಾದ ನವೀನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ನಿಂಗರಾಜ್ ಗೌಡರು ಹಾಗೂ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿಯಾದ ಶಿವಸ್ವಾಮಿ ಗೌಡ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್ ಇಲಾಖೆಯ ಅನುಮತಿ ಪತ್ರ ಪಡೆದಿಲ್ಲವೆಂದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳೊಂದಿಗೆ ನಿಂಗರಾಜ್ ಗೌಡರು ಹಾಗೂ ಪದಾಧಿಕಾರಿಗಳ ವಾಗ್ವಾದ ನಡೆಯಿತು. ನಾವು ಭಾರತದ ಕರ್ನಾಟಕ ರಾಜ್ಯದಲ್ಲಿದ್ದೀವೋ ಇಲ್ಲ ಪಾಕಿಸ್ತಾನದಲ್ಲಿದ್ದೀವೋ ಎಂದು ನಿಂಗರಾಜ್ ಗೌಡ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಇದು ಕನ್ನಡ ಕಾರ್ಯಕ್ರಮವಾಗಿದ್ದರಿಂದ ಕೇವಲ ಧ್ವಜಾರೋಹಣ ಹಾಗೂ ನಾಮಫಲಕ ಉದ್ಘಾಟನೆ ಮಾಡಲು ಪೊಲೀಸ್ ಅಧಿಕಾರಿಗಳು ಸಹಕರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿಂಗರಾಜ್ ಗೌಡರು ಹಾಗೂ ಶಿವಸ್ವಾಮಿ ಗೌಡರು, ಕನ್ನಡ ನಾಡಿನ ನೆಲದಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಲು ವಿರೋಧಿಸುತ್ತಿರುವವರ ವಿರುದ್ಧ ಗುಡುಗಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆ ಯಾರ ಕುತಂತ್ರಗಳಿಗೂ ಜಗ್ಗದೆ ಬಗ್ಗದೆ ಕನ್ನಡ ಕಾರ್ಯಕ್ರಮಗಳನ್ನು ಅಂದಿಗೂ ಇಂದಿಗೂ ಎಂದೆಂದಿಗೂ ಮಾಡಲು ಸಿದ್ಧರಿದ್ದೇವೆ. ಈ ವಿಚಾರವಾಗಿ ಜೈಲಿಗೆ ಹೋಗಲು ಸಿದ್ಧರಿದ್ದು, ನಾಡು ನುಡಿ ನೆಲ ಜಲದ ವಿಚಾರವಾಗಿ ನಮ್ಮ ಪ್ರಾಣಾರ್ಪಣೆಯನ್ನು ಮಾಡಲು ನಾವು ತಯಾರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಧ್ವಜಾರೋಹಣ ನೆರವೇರಿಸಿದ ನಂತರ ಬಡ ಮಹಿಳೆಯರಿಗೆ ಉಚಿತವಾಗಿ ಸೀರೆ ವಿತರಿಸಲಾಯಿತು. ನಂತರ ಆಗಮಿಸಿದ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಡಾಕ್ಟರ್ ಸರೋಜಿನಿ ಮಹಿಷಿಯವರಿಗೆ ಸುಮಾರು 3.5 ತಿಂಗಳು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮೌರಿ ಸರ್ಕಲ್ ನಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ನೀವು ನೋಡಿರ್ಬೋದು, ಮೈಸೂರು ಟೋಲ್ ನಲ್ಲಿ ನಿರಂತರವಾಗಿ ಟೋಲ್ ಎಲ್ಲ ಓಪನ್ ಮಾಡಿ ನಾವು ಯಾವುದಾಗೆ ಎದುರಿದರೆ ಟೋಲ್ ಓಪನ್ ಮಾಡಿದೀವಿ. ಅದು ಅವತ್ತು ಪ್ರಧಾನಮಂತ್ರಿಯವರ ಕಣ್ಣು ತೆರೆಸಿ ಇವತ್ತು ಸುಮಾರು 150-200 ಆಕ್ಸಿಡೆಂಟ್, 500ಕ್ಕೂ ಹೆಚ್ಚು ಅಲ್ಲಿ ಪ್ರಾಣಗಳು ಹೋಗಿದ್ದು ಅಂತ ರೋಡು ಅವ್ಯವಸ್ಥೆಯಿಂದ. ಅದಕ್ಕೆ ಪ್ರಧಾನಿಯವರು ಕಣ್ತೆರೆಸೋರ್ಗೂ ಬಿಡಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅದನ್ನ ವೀಕ್ಷಣೆ ಮಾಡೋರ್ಗೂ ಬಿಡಲಿಲ್ಲ. ನಾವು ಯಾರಿಗೂ ಎದುರಲಿಲ್ಲ. ಕಾನೂನಿಗೆ ಅದು ಕಾನೂನು ಅಂತ ಒಂದಿದೆ, ಅದು ಕಾನೂನು ಬೆಲೆ ಕೊಡೋಣ. ಇಲ್ಲಿ ಕೆಲವು ಸಮಸ್ಯೆ ಯಾಕೆ ಅಂದ್ರೆ, ದಿವಂಗತ ಮನಮೋಹನ್ ಸಿಂಗ್ ಅವರು ಹುತಾತ್ಮರಾದಾಗ ನಮಗೆ ಪರ್ಮಿಷನ್ ಕೊಟ್ಟಿದ್ರು. ಈಗ ಯಾರೋ ಒಬ್ಬ ಇಲ್ಲಿಯ ಕ್ಷೇತ್ರದ ಅಧ್ಯಕ್ಷರ ಮೇಲೆ ಒಂದು ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದಾರೆ, ಅದು ಅವ್ರಿಗೂ ಗೊತ್ತಿದೆ. ಒಬ್ಬ ಕಳ್ತನ ಮಾಡಿದ ಎದುರು ಬಂದು ನಿಂತ್ಕೊಳ್ಳಲ್ಲ, ಒಬ್ಬ ಕೊಲೆಗಾರ ಎದುರು ಬಂದು ನಿಂತ್ಕೊಳ್ಳಲ್ಲ, ಒಬ್ಬ ದಗಲ್ಕೋರ ಎದುರು ಬಂದು ನಿಂತ್ಕೊಳ್ಳಲ್ಲ. ಯಾವುದೋ ಒಂದು ಪಿಚಾತಿ ಒಂದು ಸುಳ್ಳು ಕೇಸನ್ನು ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದಾರೆ. ಇದು ಮೊನ್ನೆ ಪೊಲೀಸ್ ಇಲಾಖೆಗೂ ಗೊತ್ತಿದೆ. ಅದು ನಾವು ನ್ಯಾಯಾಂಗದಲ್ಲಿ ನೋಡ್ಕೊಳ್ಳೋಣ. ಅಪಾರವಾದ ನಂಬಿಕೆ ಇದೆ. ಯಾವ್ಯಾವ ಚಿಲ್ಲರೆಗಳಿಗೆಲ್ಲ ನಾವು ಎದುರ್ಕೋಬೇಕಾಗಿಲ್ಲ. ಇಡೀ ರಾಜ್ಯದಲ್ಲಿ ನಿರಂತರ ಜಂತರ್ ಮಂತರ್ನಲ್ಲಿ ಹೋರಾಟ ಡೆಲ್ಲಿನಲ್ಲಿ ಮಾಡಿದ್ದೀವಿ ಕರ್ವೆ ಸ್ವಾಭಿಮಾನಿ ಸೇನೆ ತಂಡ. ಇದ್ಯಾವುದೋ ಪುಟ್ಗೋಸಿಗೆ ನಾವು ಎದುರ್ಕೊಳ್ಳೋ ಮಾತಿಲ್ಲ. ಇದ್ಯಾವುದೋ ಹಂದಿ ಬುರ್ಕಿಗೆ 4 ಜನ ಕಟ್ಕೊಂಡು ಫೇಸ್ಬುಕ್ ಅಲ್ಲಿ ಬರೋ ಅಂತ ಹೇಡಿಗೆಲ್ಲ ನಾವು ಕರ್ವೆ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದ್ರೆ ಇನ್ನು ಮುಂದೆ ಆಗಿರಬಾರ್ದು, ಹಿಂದೆ ಆಗಿರಬಾರ್ದು. ಆ ರೀತಿ ಪಾಠವನ್ನ ಕಲಿಸ್ಬೇಕಾಗ್ತದೆ, ಎಚ್ಚರಿಕೆ ಇರಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ತಂಟೆಗೆ ಏನಾದ್ರೂ ಬಂದೆ ನಿಮ್ಮ ತೌಲಿಗೆ, ನಿಮ್ಮ ತೂಕಗೋಸ್ಕರ ಏನೇನು ಅವ್ಯವಹಾರಗಳು ಮಾಡ್ಕೊಂಡಿರ್ತೀರೋ ಅದಕ್ಕೆ ಕರ್ವೆ ಸ್ವಾಭಿಮಾನಿ ಸೇನೆ ನೇರ ಹೊಣೆನಾ? ಕರ್ವೆ ಸ್ವಾಭಿಮಾನಿ ಸೇನೆ ಹೊಣೆನಾ? ಮಣ್ಣ ತಿನ್ನೋರು ಕಾಂಡಂಗಾಗಿ ಮಣ್ಣು ತಿನ್ನಿ, ಕಚಡ ತಿನ್ನೋರು ಕಾಣ್ದವ್ ಕಚಡ ತಿನ್ನಿ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ತಂಟೆಗೆ ಬಂದ್ರೆ ಅವನೆಂತ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವನೆಂತ ಬಲಿಷ್ಠನಾಗಿರ್ಲಿ, ಅವನ್ನ ಬೀದಿ ನಿಲ್ಸೋವರೆಗೂ ಈ ನಿಂಗರಾಜ್ ಗೌಡ ಕರ್ವೆ ಸ್ವಾಭಿಮಾನಿ ಸೇನೆ ತಂಡ ಬಿಡಲ್ಲ ಅಂತ ಹೇಳಲಿಕ್ಕೆ ಒಂದು ಮಾತು ಈ ಸಂದರ್ಭದಲ್ಲಿ ಬಯಸ್ತೀನಿ. ರಾಜಕೀಯದಲ್ಲಿ ಇವತ್ತು ಕ್ರಿಶ್ಚಿಯನ್ ಇದ್ದೀರಿ, ಮತ್ತೆ ಮುಸ್ಲಿಂ ಇದ್ದೀರಿ, ಎಲ್ಲ ಹಿಂದೂಗಳಿದ್ದೀರಿ, ಎಲ್ಲ ಭಾಷೆಯವರಿಗೆ ಅನ್ನ ಕೊಡ್ತಕ್ಕಂಥ ಊರು ಯಾವ್ದಾರ ಇದೆ ಅಂದ್ರೆ ಅದು ನನ್ನ ಕರ್ನಾಟಕ. ಕರ್ನಾಟಕದಲ್ಲಿ ಶಾಂತಿ ಇದೆ, ಇವತ್ತಿನ ದಿನ ಕರುಣೆ ಇದೆ. ಕರುಣೆಯಿಂದ ಎಲ್ಲರನ್ನು ಪ್ರೀತಿಸ್ತೇವೆ. ನಾವು ಕರುಣೆಯನ್ನ ಮೀರಿದ್ರೆ ಕತ್ತರಿಸಕ್ಕೂ ಹೊಡೆಯಿದ್ದೇವೆ. ಯಾವತ್ತು ಕನ್ನಡಿಗರು
ಪ್ರಾಣ ಬೇಕಾದ್ರೂ ಕೊಡ್ತೇವೆ ಹೊರತು ಯಾವುದೇ ಕಾರಣದಿಂದ ಮರ್ಯಾದೆ ಕಳ್ಕೊಂಡು ಬದುಕಕ್ಕೆ ಇಷ್ಟಪಡಲ್ಲ. ನಾವು ಇಲ್ಲಿ ಮಾಡ್ತಾ ಇರೋದು ಕನ್ನಡದ ಹಬ್ಬ. ಎಲ್ಲ ನನ್ನ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲ ಜನಾಂಗದ ಹಿಂಗತ್ತ ಎಲ್ಲ ಅಣ್ಣ ತಮ್ಮದಿರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡ ಹಬ್ಬಕ್ಕೆ ಭಾಗವಹಿಸಬೇಕು. ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು. ದಯವಿಟ್ಟು ಕರ್ನಾಟಕದಲ್ಲಿ ಯಾರೇ ಒಬ್ಬ ಅನ್ನ ತಿಂತ ಇರಲಿ, ಯಾರೇ ಒಬ್ಬ ಬಿಲ್ಡಿಂಗ್ ಕಟ್ಟಿಗೆ ಮೆರೀತಾ ಇರಲಿ, ಎಲ್ಲರಿಗೂ ಅಧಿಕಾರ ಇದೆ. ಕನ್ನಡವನ್ನ ಮಾತಾಡಬೇಕು, ಕನ್ನಡವನ್ನ ಬೆಳೆಸಬೇಕು. ಕರ್ನಾಟಕದಲ್ಲಿ ಕನ್ನಡ ತಾಯಿನ ಪೂಜೆ ಮಾಡ್ತಕ್ಕಂಥ ಗುಣನ ನೀವು ಬೆಳೆಸ್ಕೋಬೇಕು. ಯಾರ ಒಬ್ಬ ವ್ಯಕ್ತಿ ಕನ್ನಡದ ಪರವಾಗಿ ಧ್ವನಿ ಎತ್ತಿದಾಗ ಎಲ್ಲ ಜಾತಿ ಜನಾಂಗ ಬಂದು ಬೆಂತೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಿಮ್ಮ ಬಿಲ್ಡಿಂಗು, ನಿಮ್ಮ ಆಸ್ತಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವತ್ತಿನ ದಿನ ಕೊರಿಯಾ, ಇವತ್ತು ನೋಡಿ ರಷ್ಯಾ, ಎಂತೆಂತ ಮುಸ್ಲಿಂ ಕಂಟ್ರಿಗಳು ಬೆಂಕಿ ಹತ್ತಿ ಉರಿತಾ ಇದ್ದಾವೆ. ಇವತ್ತು ಯಾರಿಗೂ ನೆಮ್ಮದಿ ಇಲ್ಲ. ಅದೇ ನನ್ನ ಇಂಡಿಯಾ ಕರ್ನಾಟಕದಲ್ಲೇ ಇಂಥ ಪರಿಸ್ಥಿತಿ ನಮಗೆ ಸಾಯೋವರೆಗೂ ಬರಲ್ಲ. ಇವತ್ತು ಒಂದು ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಅಂದರೆ ಹೇಳೋದು ತಪ್ಪಾಗಲಾಗದು. ಯಾಕೆಂದರೆ ನಾವು ಬರೀ ನವಂಬರಿಗೆ ಸೀಮಿತವಾಗಿಲ್ಲದೆ ನಾವು ನಂಬರ್ 1 ಕನ್ನಡಿಗರು. ನಾವು ಪ್ರತಿ ತಿಂಗಳೂ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ITBT ಅಧ್ಯಕ್ಷರಾದ ನವೀನ್ ಅವರು ಹಾಗೂ ಕಾರ್ಯದರ್ಶಿಯಾದ ಬಿಜು ಶಿವಾನಂದ್ ಅವರು ಹಾಗೂ ಸುನಂದಮ್ಮ ಅವರು, ಶ್ರೀನಿವಾಸ್ ಅವರು ಮತ್ತು ಇನ್ನೂ ಅನೇಕ ಮಹಿಳಾ ಅಧ್ಯಕ್ಷಗಳು, ಪುರುಷ ಅಧ್ಯಕ್ಷಗಳು ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು, ಇಲ್ಲಿ ಎಲ್ಲ ನಮ್ಮ ಜಯಶೀಲ ಅವರು, ತೇಜಿ ಅವರು ಹಾಗೂ ಇವ್ರ ಜೊತೆ ಹಗಲು ರಾತ್ರಿ ಅನ್ನದೇ ಸಹಕಾರ ಕೊಟ್ಟಂಥ ಬಿಜು ಶಿವಾನಂದ್ ಅವರ ಮಗ, ಅವ್ರ ಹೆಸರು ಇದಕ್ಕೆ ಗೋಕುಲ್ ಅವರು ಹಾಗೂ ಎಲ್ಲರೂ ಇರಲಿ, ಯಾವುದೋ ಒಂದು ಘಟನೆ ಇರಲಿ, ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀವಿ. ಅದ್ದೂರಿಯಾಗಿ ಎಲ್ಲ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಒಂದು ಏನದು ಸೀರೆ ವಿತರಣೆ ಮಾಡಿ ಹಾಗೂ ಬೆಡ್ಶೀಟ್ಗಳನ್ನು ಬಡವರನ್ನ ಗುರುತಿಸಿ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಅದ್ದೂರಿ ಮಾಡಿದಂಥ ವಿಧಾನಸಭಾ ಕ್ಷೇತ್ರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಎಲ್ಲ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಮಹಿಳಾಧ್ಯಕ್ಷರುಗಳಿಗೆ ವಿಶೇಷವಾಗಿ ಕರವೇ ಸ್ವಾಭಿಮಾನಿ ಸೇನೆ ಅಭಿನಂದಿಸ್ತದೆ. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಯಾರು ಅವನೆಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಅವಳೇ ದೊಡ್ಡ ವ್ಯಕ್ತಿ ಆಗಿರಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದರೆ ನಿಮ್ಮ ತೆವಲನ್ನು, ನಿಮ್ಮ ಚಟವನ್ನು, ನಿಮ್ಮದು ಏನಿದ್ರು ಹೊರಗಡೆ ಇಟ್ಕೋಬೇಕು. ನಿಮ್ಮ ವೈಯಕ್ತಿಕ ಏನಾದರೂ ಸಂಘಟನೆಗೆ ಟ್ಯಾಲಿ ಮಾಡೋದ ಪಕ್ಷದಲ್ಲಿ ನಾವು ಹಿಡಿದುಕೊಂಡ್ರೆ, ಬೀದಿಗೆ ಇಳಿದ್ರೆ ಜೈಲಿಗೆ ಸೇರ್ಸೋಗಂಟ್ಲು ಬಿಡಲ್ಲ. ಆ ಥರ ಕೆಣಕಿದರೆ ನಮ್ಮನ್ನು ಬೀದಿ ಜೈಲಿಗೆ ಸೇರಿಸೋರ್ಗೂ ಬಿಡಲ್ಲ. ಎಚ್ಚರಿಕೆ ಇರಲಿ. ನಿಮ್ಮದೇ ತೆವಲುಗಳಿದ್ದರೆ, ನಿಮ್ಮ ತೀಟೆಗಳಿದ್ದರೆ, ನಿಮ್ಮ ವ್ಯಾಪಾರ ವ್ಯವಹಾರಗಳಿದ್ದರೆ, ನಿಮ್ಮವೇನೇ ಇದ್ದರೆ ಹೊರಗಡೆ ಇಟ್ಕೊಳ್ಳಿ. ಇದಕ್ಕೇನಾದರೂ ಸಂಘಟನೆಗೆ ಎಳತ್ತಂದರೆ ಅವಳು ಯಾವನೇ ಆಗಿರಲಿ, ಅವಳು ಯಾವಳು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಇದು ಮುಲಾಜಿಲ್ಲದೆ ಕರವೇ ಸ್ವಾಭಿಮಾನಿ ಸೇನೆ ಜೈಲಿಗೆ ಹೋಗೋರು ಸೇರಿಸೋರ್ಗೂ ಹೋರಾಟವನ್ನು ಮಾಡುತ್ತೆ. ಇದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಿದ್ದೇವೆ. ನಿಮ್ಮ ವೈಯಕ್ತಿಕ ಇದ್ದರೆ ನಿಮ್ಮ ವ್ಯವಹಾರಗಳನ್ನ ಬದಿಗೊತ್ತಿ ನಿಮ್ಮ ಹೊರಗಡೆ ಮಾಡ್ಕೊಳ್ಳಿ. ಈ ಸಂಘಟನೆಗೆ ಇದಕ್ಕೇನಾರ ತುಳುಕು ಹಾಕಿದ್ರೆ ಅವನು ಯಾರೇ ಆಗಿರಲಿ, ಯಾವಳೇ ಆಗಿರಲಿ, ಇದಕ್ಕೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ಬೇಕಾಗ್ತದೆ ಅಂತ ಕರವೇ ಸ್ವಾಭಿಮಾನಿ ಸೇನೆ ಎಚ್ಚರಿಕೆ ಕೊಡ್ತದೆ. ಧನ್ಯವಾದಗಳು. ಸರ್, ಇವತ್ತು ಕನ್ನಡದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಕ್ಕಂಥ ಧೈರ್ಯ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕಂತ? ಅವರೆಲ್ಲೋ ಎಲ್ಲಿಂದನೋ ಬಂದು ಸೇರ್ಕೊಂಡಿರ್ತಾರೆ. ಕನ್ನಡದ ಹೆಸರು ಹೇಳ್ಕೊಂಡು, ಕರ್ನಾಟಕಕ್ಕೆ ಕನ್ನಡದ ನೀರು ಕುಡ್ಕೊಂಡು ಅವರು ಕನ್ನಡಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವರು ಇನ್ನು ಅವರ ಬ್ಯಾಕ್ಗ್ರೌಂಡ್ ಏನೋ, ಅವ್ರ ಜೀವನ ವೃತ್ತಿ ಏನೋ, ಅವರು ಏನು ಹೊಟ್ಟೆಪಾಡಿಗೆ ಏನು ಮಾಡ್ತಾರೆ ಅವರೆಲ್ಲ ಊಹೆ ಮಾಡ್ಕೋಬೇಕು. ನಾನು ಯಾರಿಗೂ ತುಚ್ಛವಾಗಿ ಮಾತಾಡೋಕ್ಕೆ ಹೋಗಲ್ಲ. ಯಾರೇ ಆದ್ರೂ ಕರವೇ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದರೆ ಅವನೆಂಥ ದೊಡ್ಡ ವ್ಯಕ್ತಿ ಆದ್ರೂ ನಾವು ಬಿಡಲ್ಲ. ನಿರಂತರವಾಗಿ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳ್ಬೇಕಾಗ್ತದೆ. ಏಕೆ ಅಂದರೆ ಒಂದು ಕನ್ನಡ ಹಬ್ಬಕ್ಕೆ ಅಡ್ಡಿಪಡಿಸ್ತಾರೆ ಅಂದರೆ ಅವ್ರಿಗೆ ಇನ್ನೆಷ್ಟು ಇರಬೇಕು. ಇರಲಿ, ನಮ್ಮವರು ಒಂದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಭಾಳ ತಾಳ್ಮೆಯಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಇನ್ನೇನಾದರೂ ನಮ್ಮ ತಂಟೆಗೆ ಬಂದರೆ ಉಗ್ರವಾಗಿ ತೋರಿಸ್ಬೇಕಾಗ್ತದೆ. ನಾವು 4 ಜನ ಇಲ್ಲ, ನನ್ನ ಸೈನಿಕರು
ಲಕ್ಷಾಂತರ ಜನ ಕಾರ್ಯಕರ್ತರವರೇ ಎಚ್ಚರಿಕೆಯಲ್ಲಿ ಜೀವನ ಮಾಡಬೇಕಾಗ್ತದೆ. ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ತಂಟೆಗೆ ಬಂದವರು. ಸರ್, ಇವತ್ತು ಪೊಲೀಸ್ ಇಲಾಖೆ ತಾವು ಅನುಮತಿ ಇಲ್ಲದೆ ಹೋದರೂ ಕೂಡ ತಮ್ಮ ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡೋಕ್ಕೆ, ಬಟ್ಟೆ ಹಂಚಕ್ಕೆಲ್ಲ ತಮಗೆ ಒಂದು ಅನುಮತಿಯನ್ನು ಕೊಟ್ಟು ಇಲ್ಲೇ ಸ್ಥಳದಲ್ಲಿದ್ದು ಸಪೋರ್ಟ್ ಮಾಡಿದ್ದಾರೆ. ತಾವೇನು ಹೇಳ್ತೀರಿ? ಈಗ ನಾವು ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ಪೊಲೀಸರಿಗೆ ಹೆದರ್ಕೋಬೇಕು, ಕಾನೂನು ವಿರೋಧ ಚಟುವಟಿಕೆ ಮಾಡಿದರೆ ಪೊಲೀಸಿಗೆ ಹೆದರ್ಕೋಬೇಕು. ಪೊಲೀಸರು ನಮ್ಮ ರೈತರು ಮಕ್ಕಳೇ. ನಾವು ಮನಮೋಹನ್ ಸಿಂಗ್ ಅವರು ಅವತ್ತು ಪರ್ಮಿಷನ್ ತೊಗೊಂಡಿದ್ರು, ಅದೇ ಆಗ್ತದೆ ಅಂತ ತಪ್ಪು ತಿಳುವಳಿಕೆ ಯಾರೋ ಇಲ್ಲಿ ಲೋಕಲ್ ಲೀಡ್ರುಗಳು ಹೇಳಿರೋದ್ರಿಂದ ಅದೇ ಆಗುತ್ತೆ ಅಂತ ತಿಳ್ಕೊಂಡು ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಅಡ್ಡಿಪಡಿಸಿದ್ದಾರೆ. ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ನಾವು ಕನ್ನಡದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ನಾಮಫಲಕ ಅನಾವರಣ ಮತ್ತು ಊಟದ ವ್ಯವಸ್ಥೆ, ಸನ್ಮಾನ, ಸಾಧಕರಿಗೆ ಎಲ್ಲ ಕೆಲಸವನ್ನು, ಬಟ್ಟೆ ವಿತರಣೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿಸ್ಕೊಟ್ಟಂಥ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೇನೆ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ತಿಳಿಸ್ತೀನಿ. ಜೈ ಕರವೇ ಸ್ವಾಭಿಮಾನಿ ಸೇನೆಗೆ, ಕರವೇ ಸ್ವಾಭಿಮಾನಿ ಸೇನೆಗೆ, ಕರವೇ ಸ್ವಾಭಿಮಾನಿ ಸೇನೆಗೆ, ಕರವೇ ಸ್ವಾಭಿಮಾನಿ ಸೇನೆಗೆ.